ಮಾಜಿ ಸಚಿವ ಚೇಣುಕಾಚಾರ್ಯ ಅವರೇ ಹೇಳಿ. ನಿಮ್ಮ ಫ್ರೆಂಡ್ ಪರ್ಸ್ ಜಯಲಕ್ಷ್ಮಿ ಇದಾರಲ್ಲ, ಹೌದು. ಅವರು ನರ್ಸ್ ಜಯಲಕ್ಷ್ಮಿ ಅವ್ರ ಕಸಿನ್. ಯಾಕೆ ನಿಮ್ಗೆ ಇಂತ ಕಾಯಿಲೆ ಬಂತು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿಯಪ್ಪ. ಇಲ್ಲ ಇಲ್ಲ ಇಲ್ಲ, ಅದು ಏನಂದ್ರೆ ಇಬ್ಬರದು ಒಂದೇ ಜಿಲ್ಲೆ, ತಾಲೂಕು ಬೇರೆ. ನಿಮಗೆ ಗೊತ್ತಾಯ್ತು? ಅವರು ಇಬ್ರು ನಮ್ಮ ಆಶ್ರಮಕ್ಕೆ ಬಂದೋಗಿದ್ದಾರೆ. ಮತ್ತೆ ಇದು ಯಾವ ಚಾನಲ್ ಅಲ್ಲೂ ಬರ್ಲಿಲ್ವಲ್ಲ ಸ್ವಾಮಿ? ಅದೇನಾಯ್ತು ಅಂದ್ರೆ ಅವ್ರು ನಮ್ಮ ಆಶ್ರಮಕ್ಕೆ ಬಂದೋದ್ರಲ್ಲ, ಆವಾಗ ಅದೇನೋ ಇಟ್ಟಿದ್ರಲ್ಲ ಈಡನ್ ಕ್ಯಾಮ್ರಾ, ಅವ್ರು ಬಂದು ಹೋದ್ಮೇಲೆ ನನ್ಗೆ ಗೊತ್ತಾಗಿತ್ತು ಕೆಟ್ಟೋಗಿತ್ತು ಅಂತ. ಮಹಿಳೆಯರೆಲ್ಲ ಆಶ್ರಮಕ್ಕೆ ಬಂದು ಸಿಡಿ ಕೊಡ್ತಾ ಇರ್ತೀರಾ? ಇಲ್ಲ ಇಲ್ಲ, ಇವರು ನನಗೆ ಒಂದು DVD ಕೊಟ್ಟಿದ್ರು. ಅಲ್ಲ, ಅದೇಂದ್ರೆ ಭಕ್ತರು ನಮ್ಮ ಆಶ್ರಮಕ್ಕೆ ಬಂದಾಗ ಈ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರಲ್ಲ, ಆತರ ಕೆಲವರು ಭಕ್ತರು ನನಗೆ CD, ಈ DVD, ಕ್ಯಾಸೆಟ್ಟು, ಆ ಬ್ಲೂ ರೇ, ಈ ತರದ್ದೆಲ್ಲಾನು ನನಗೆ ಕೊಡ್ತಾ ಇರ್ತಾರೆ. ಈ ಸಹಜ. ಹೌದೌದು ಬಿಡಿ, ಗುರು ಶಿಷ್ಯರ ಮಧ್ಯೆ ಕೊಟ್ಟು ತಗೊಳ್ಳೋ ಬಾಂಧವ್ಯ ಇರ್ಬೇಕದೆಲ್ಲ. ಒಂದು ಸಪೋರ್ಟಿಂಗ್ ಇರ್ಬೇಕಲ್ಲ. ಸಪೋರ್ಟ್ ನೆನಪಾಯ್ತು. ಚೇಣುಕ ಅವ್ರೆ ಹೇಳಿ. ನೀವೊಂದ್ಸರಿ ಯಾವೊಬ್ರು ನರ್ಸಿಗೆ ಸಪೋರ್ಟ್ ಮಾಡಕ್ ಹೋಗಿ ತಗಲಾಕೊಂಡಿದ್ದೀರಿ? ಅಯ್ಯೋ, ನನ್ನ ಬದುಕೆ ಇದೊಂದು ಕರಾಳ ಚುಕ್ಕಿ ನೋಡ್ರಿ, ಕಪ್ಪು ಚುಕ್ಕಿ. ನರ್ಸ್ಗಳು ಬೇರೆಯವ್ರಿಗೆ ಇಂಜೆಕ್ಷನ್ ಕೊಡ್ತಾರೆ, ಇಲ್ಲಿ ನಾನೇ ನರ್ಸ್ಗೆ ಇಂಜೆಕ್ಷನ್ ಕೊಟ್ಬಿಡ್ತಕ್ಕಾಗ್ಬಿಟ್ಟಿದ್ದೀನಿ. ಅಪ್ಪ, ಇದರಿಂದ ನಮಗೆ ಈಗ ಗೊತ್ತಾಗಿದೆ ಏನಂದ್ರೆ ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ ನೋಡ್ಕೊಂಡು ಸಪೋರ್ಟ್ ಮಾಡ್ಬೇಕು. ಹೌದು ಭಕ್ತರೇ, ನಾವ್ಯಾಕೆ ಇಲ್ಲಿರೋರ್ಗೆಲ್ಲ ಸಪೋರ್ಟ್ ಮಾಡ್ಬಾರ್ದು? ಯಾವ ತರ ಅಲ್ಲ, ಬೆಸ್ಟ್ ಸಪೋರ್ಟ್ ಆಕ್ಟರ್ಗೆ ಯಾಕೆ ಅವಾರ್ಡ್ ಕೊಡಬಾರ್ದು? ಖಂಡಿತ ಸ್ವಾಮಿ.